ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೂವರು ಪ್ರಭಾವಿಗಳಿಗೆ ಅದರಲ್ಲೂ ಇಬ್ಬರು ಮಿನಿಸ್ಟರ್ಗಳಿಗೆ ಈಗ ಮೂಡಾ ಕೇಸ್ನಲ್ಲಿ ಇಡಿ ಆಘಾತ ಎದುರಾಗಿದೆ. ಸಿದ್ದರಾಮಯ್ಯನವ್ರಿಗೆ ಮೂಡಾ ಉರುಳು ಟೈಟ್ ಆಗೋದು ಖಚಿತ ಅಂತಿದೆ ಇಡಿ. ದಾಖಲೆಗಳು ನಮಗೆ ಸ್ಪಷ್ಟವಾಗಿ ಸಾಕ್ಷಿಗಳು ಸಿಕ್ಕಿವೆ ಅಂತ ಹೇಳುವ ಮೂಲಕ ಮತ್ತೊಂದು ಕಡೆ ಇನ್ನೊಬ್ಬರು ಮಿನಿಸ್ಟರ್ ರಹಸ್ಯವನ್ನು ಕೂಡ ಸಿಡಿಸಿದೆ ಇಡಿ. ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದರ ಜೊತೆಗೆ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಸಂಬಂಧಪಟ್ಟಂತೆ ಅಚ್ಚರಿಯ ಮಾಹಿತಿಯೊಂದು ಹೊರಗಡೆ ಬರ್ತಾ ಇದೆ ಈಗ. ಅಂದರೆ ಅವರ ಸುತ್ತ ಒಂದು ವಿಚಾರ ಕುತೂಹಲಕ್ಕೆ ಕಾರಣ ಆಗಿದೆ. ಎಲ್ಲ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ಸಿದ್ದರಾಮಯ್ಯನವರ ಸುತ್ತ ಇಡಿ ಏನೇನು ಹೇಳಿದೆ ಅನ್ನುವ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇಡಿ ಏನು ಸಾಕ್ಷಿ ಸಿಕ್ಕಿದೆಯೋ ಅದರ ಆಧಾರದ ಮೇಲೆ ರಿಪೋರ್ಟ್ ರೆಡಿ ಮಾಡಿರೋದು. ಇದು ಯಾರು ಆರೋಪ ಮಾಡ್ತಿರೋದಲ್ಲ, ಬಾಯಿ ಮಾತಲ್ಲಿ ಹೇಳ್ತಿರೋದಲ್ಲ. ಇಡಿನೇ ಹೊರಗಿಟ್ಟಿರುವ ರಿಪೋರ್ಟ್ ಏನಪ್ಪಾ ಅಂತ ಕೇಳಿದ್ರೆ, ಸಿದ್ದರಾಮಯ್ಯನವರು ಅವರ ಪ್ರಭಾವವನ್ನು ಬಳಸಿದ್ದಾರೆ. ಅವರ ಆಪ್ತ ಸಹಾಯಕ, ಖಾಸಗಿ ಆಪ್ತ ಸಹಾಯಕನ ಮೂಲಕ ಪ್ರೊಸೀಜರ್ ಮುಗಿಸಿದ್ದಾರೆ. ಹೆಸರಿಗಷ್ಟೇ ಅವರ ಪತ್ನಿ, ಬಟ್ ನಡೆಸಿರೋದೆಲ್ಲ ಖಾಸಗಿ ಆಪ್ತ ಸಹಾಯಕ ಅನ್ನೋದು. ಮತ್ತು ಅವರ ಪತ್ನಿಗೆ ಸೈಟ್ ಕೊಡೋದಿಕ್ಕೆ ಅಂತಾನೆ ಆ ಒಂದು ಮೀಟಿಂಗ್ ಅನ್ನು ನಿಗದಿಪಡಿಸಿದ್ದನ್ನ ಸ್ವತಃ ಅವತ್ತಿನ ಮೂಡಾ ಆಯುಕ್ತ ನಟೇಶ್ ಒಪ್ಪಿಕೊಂಡಿದ್ದಾರೆ. ಇಡಿ ವಿಚಾರಣೆಯಲ್ಲಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ ಅನ್ನೋದು ಇಂಥದ್ದೆಲ್ಲ ಹೊರಗಡೆ ಬಂದಿದೆ. ಪ್ರತಿಯೊಂದು ಕೂಡ ಪ್ರಾಸೆಸ್ಸು ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗ ನಡೆದಿದೆ ಅನ್ನೋದು ಎಲ್ಲ ದೂರುದಾರರಿಗೆ ಹೇಳಿದ್ರಲ್ಲ. ಈಗ ಅದನ್ನೇ ಇಡಿ ಸಾಕ್ಷಿ ಸಮೇತ ಹೊರಗೆಳೆದಿದೆ. ಅಷ್ಟೇ ಅಲ್ಲ, ವೈಟ್ನರ್ ಹಾಕುವ ಮೂಲಕ ಸಾಕ್ಷಿ ನಾಶ ಮಾಡುವ ಪ್ರಯತ್ನ ಆಗಿದೆ. ಸೈಟನ್ನು ವಾಪಸ್ ಕೊಟ್ಟಿರಬಹುದು, ಆದರೆ ಅಕ್ರಮ ಹಣ ವರ್ಗಾವಣೆ ಇದೆಯಲ್ಲ, ಅಕ್ರಮ ಹಣ ವರ್ಗಾವಣೆ ಸಾಕ್ಷಿ ಸಿಕ್ಕಿರೋದ್ರಿಂದ ಈ ಕೇಸ್ನಲ್ಲಿ ಅದೇ ಅತ್ಯಂತ ಮಹತ್ವ ಪಡ್ಕೊಳ್ಳುತ್ತೆ ಅಂತ ಹೇಳ್ತಾ ಇರೋದು. ಸೊ ಎನಿ ಟೈಮ್ ಸಿದ್ದರಾಮಯ್ಯನವರ ವಿರುದ್ಧ ಈ ಕೇಸಲ್ಲಿ ಚಾರ್ಜ್ ಶೀಟ್ ಆಗುತ್ತೆ ಮತ್ತು ಸಿದ್ದರಾಮಯ್ಯನವ್ರನ್ನೂ ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಪ್ರಕ್ರಿಯೆ ಜರುಗಲಿದೆ. ಇದು ಸಿದ್ದರಾಮಯ್ಯನವ್ರಿಗೆ ಇಡಿ ತಂದಿಟ್ಟಿರುವ ಸಂಕಷ್ಟ ಈ ವಿಚಾರಣೆಯಲ್ಲಿ. ಇತ್ತ ಇನ್ನೊಬ್ರು ಪ್ರಭಾವಿ ಮಿನಿಸ್ಟರ್ ಭೈರತಿ ಸುರೇಶ್ ಅವರಲ್ಲ, ಅವ್ರು ಬಿಡಿ, ಅವ್ರಿಗೂ ಈ ಕೇಸಲ್ಲಿ ಸಂಕಷ್ಟ ಇದೆ, ನೋಟಿಸ್ ಆಗಿದೆ. ಅವರು ಬಿಟ್ಟು ಎಚ್ ಸಿ ಮಹದೇವಪ್ಪನವ್ರಿಗೆ ಈಗ ಸಂಕಷ್ಟ ಶುರುವಾದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಅವ್ರ ಹೆಸರು ಇದೆ, ಅವರ ಮತ್ತು ಅವರ ಸಂಬಂಧಿಯ ಹೆಸರಿದೆ. ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಅವರ ಹತ್ತಿರದ ಸಂಬಂಧಿ ನವೀನ್ ಬೋಸ್ ಅವರು ಮೂಡಾದಿಂದ ನಿವೇಶನವನ್ನು ಅಕ್ರಮವಾಗಿ ಪಡೆದಿದ್ದಾರೆ ಅನ್ನೋದು ವಿಚಾರ. ಇವ್ರ ವಿರುದ್ಧನೂ ಈಗಾಗಲೇ ದೂರುದಾರರು ಆರೋಪ ಮಾಡಿದ್ರು, ಆರಂಭದಲ್ಲೇ ಕೇಳಿ ಬಂದಿತ್ತು. ಈಗ ಮಹದೇವಪ್ಪನವರ ಹೆಸರು ಕೂಡ ಇಡಿ ರಿಪೋರ್ಟಲ್ಲಿ ಬಂದಿದೆ. ಹಣ ಅಕ್ರಮ ವರ್ಗಾವಣೆ ಕೃತ್ಯ ಎಸಗಿದ್ದಾರೆ ಅನ್ನೋದಕ್ಕೆ ಇಡಿಗೆ ಸಾಕ್ಷಿ ಸಿಕ್ಕಿದೆಯಂತೆ. ಮೂಡಾ 50-50 ಅನುಪಾತದಲ್ಲಿ ಪರಿಹಾರ ಹಂಚಿಕೆ ಮಾಡಲಾದ 160 ನಿವೇಶನಗಳನ್ನು ಮುಟ್ಗೋಲು ಹಾಕ್ಕೊಂಡಿದೆಯಲ್ಲ ಮೊನ್ನೆ. 160 ನಿವೇಶನಗಳು ಬರೀ ಸಿದ್ದರಾಮಯ್ಯನವರ 14 ಸೈಟ್ ಅಲ್ಲ, ಬೇರೆ ಅಕ್ರಮಗಳು ಇವೆ ಅನ್ನೋದನ್ನ ತಮ್ಮ ದಾಖಲೆಯಲ್ಲಿ ರಿಪೋರ್ಟಲ್ಲಿ ಸ್ಪಷ್ಟವಾಗಿ ಹೇಳಿತ್ತು. ಈಗ ಒಂದೊಂದೇ ಗೊತ್ತಾಗ್ತಿದೆ. ಅದರ ಪೈಕಿ ಜನವರಿ 17ರಂದು ಇಡಿ ಹೊರಡಿಸಿದ ಆದೇಶದಲ್ಲಿ ಸಚಿವ ಮಹದೇವಪ್ಪ ಮತ್ತು ಅವರ ಅಣ್ಣನ ಮಗ ನವೀನ್ ಬೋಸ್ ಅವರ ಹೆಸರು ಉಲ್ಲೇಖ ಆಗಿದೆ. ಮಹದೇವಪ್ಪನವರು ಮತ್ತು ಅವರ ಅಣ್ಣನ ಮಗನ ಹೆಸರು ಉಲ್ಲೇಖ ಆಗಿದೆ. ಬೆಂಗಳೂರಿನ ಜೆಪಿ ನಗರ ನಿವಾಸಿಯಾದ ರಿಯಲ್ ಎಸ್ಟೇಟ್ ಉದ್ಯಮಿ ಎನ್ ಮಂಜುನಾಥ್ ಅವರು ಮೂಡಾದಿಂದ ಅಕ್ರಮವಾಗಿ 31 ನಿವೇಶನಗಳನ್ನು ಪಡ್ಕೊಂಡಿದ್ದಾರೆ. ಈ ರಿಯಲ್ ಎಸ್ಟೇಟ್ ಏಜೆಂಟ್ಗಳು, ಕೆಲವು ಡೀಲರ್ಸ್ ಎಲ್ಲ ಹೇಗೆ ಬೇರೆ ಬೇರೆ ಬೇನಾಮಿಗಳ ಜೊತೆಗೆ ದೊಡ್ಡವ್ರಿಗೆ ಲಾಭ ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನ ಬಯಲು ಮಾಡಿದೆಯಲ್ವಾ. ಈಗ ಅದರಲ್ಲಿ ಈ ಮಂಜುನಾಥ್ ಅನ್ನೋನು 31 ಸೈಟನ್ನು ಪಡ್ಕೊಂಡಿದ್ದು ಇಡಿಗೆ ಸಿಕ್ಕಿದೆ. ಅವುಗಳಲ್ಲಿ ಅಕ್ರಮವಾಗಿ ಪಡ್ಕೊಂಡಿದ್ದ ಸೈಟಲ್ಲಿ ಮಹದೇವಪ್ಪನವರ ಅಣ್ಣನ ಮಗ ನವೀನ್ ಬೋಸ್ಗೂ ಹೋಗಿದೆ, ಅವರ ಹೆಸರಿಗೆ ವರ್ಗಾವಣೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈಗ ಇಡಿ ಹೇಳ್ತಿರೋದು 2023 ಜೂನ್ 7ರಂದು ನಿವೇಶನ ಹಂಚಿಕೆ ಆಗಿದೆ. ಅದಕ್ಕೆ ಬದಲಾಗಿ ಹಣ ಪಾವತಿ ಮಾಡಿದ ಯಾವ ಉಲ್ಲೇಖನೂ ಇಲ್ಲ. ಸೈಟ್ ಹಂಚಿಕೆ ಆಗಿದೆ, ಬಟ್ ಹಣ ಪಾವತಿ ಮಾಡಿದ ಯಾವುದೇ ಉಲ್ಲೇಖ ದಾಖಲೆ ಇಲ್ಲ. ಯಾಕೆ ಹಿಂಗಾಗಿದೆ ಅಂತ ಕೇಳಿದ್ರೆ, ಅಲ್ಲಿ ತೋರಿಸಿರೋದು 2024 ಮಾರ್ಚ್ 18ರಂದು ಪೂರಕ ದಾಖಲೆಯನ್ನು ಯಾವುದೋ ಒಂದು ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾರೆ. ಏನಂತ, 14-15ರಲ್ಲಿ ನವೀನ್ ಬೋಸ್ ಮಂಜುನಾಥ್ ಅವರ ಕಂಪನಿಯಲ್ಲಿ 25 ಲಕ್ಷ ಹೂಡಿಕೆ ಮಾಡಿದ್ರು. ಆ ಹೂಡಿಕೆ ಮಾಡಿದ ಹಣಕ್ಕೆ ಪ್ರತಿಯಾಗಿ ವಾಪಸ್ ಈ ನಿವೇಶನ ಕೊಡಲಾಗಿದೆ ಅನ್ನೋ ರೀತಿ ದಾಖಲೆಯನ್ನು ಅಲ್ಲಿ ಸೃಷ್ಟಿಸಿದ್ದಾರೆ. ಆದರೆ ನವೀನ್ ಆ ಟೈಮಲ್ಲಿ 2014-15ರಲ್ಲಿ ವಿದ್ಯಾರ್ಥಿ, ನವೀನ್ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಯಾಗಿದ್ದು 25 ಲಕ್ಷ ಮೂಲ ಯಾವುದು, ಎಲ್ಲಿಂದ ಹೂಡಿಕೆ ಮಾಡಿದ್ರು ಅನ್ನೋದಕ್ಕೆ ಯಾವುದೇ ದಾಖಲೆ ಅಥವಾ ಅದಕ್ಕೆ ಪೂರಕವಾದದ್ದು ಏನೂ ಇಲ್ಲ. ಅಲ್ಲಿ ಸಲ್ಲಿಕೆಯನ್ನೇ ಮಾಡಿಲ್ಲ ಹಣದ ಮೂಲವನ್ನು. ಸುಮ್ಮನೆ ಒಂದು ಹೆಸರಿಗೆ ಒಂದು ಡಾಕ್ಯುಮೆಂಟನ್ನು ಸೃಷ್ಟಿ ಮಾಡಿದ್ದಾರೆ ಈ ಅಕ್ರಮ ಹಣ ವರ್ಗಾವಣೆಗೆ. ಮಂಜುನಾಥ್ ಸಹ ಪುರಾವೆ ಒದಗಿಸಿಲ್ಲ, ಯಾರೂ ಒದಗಿಸಿಲ್ಲ ಇದಕ್ಕೆ.
ಇಬ್ರು ವ್ಯತಿರಿಕ್ತ ಹೇಳಿಕೆ ಕೊಡ್ತಿದ್ದಾರೆ. ಇದು ಇಂಪಾರ್ಟೆಂಟ್. ವ್ಯತಿರಿಕ್ತ ಹೇಳಿಕೆ, ಅವರು ಒಂದು ಆನ್ಸರ್ ಕೊಡ್ತಿದ್ದಾರೆ, ಇವರು ಒಂದು ಆನ್ಸರ್ ಕೊಡ್ತಾ ಇದ್ದಾರೆ. ಇಡೀ ಎರಡೂ ಕಡೆಯಿಂದ ವಿಚಾರಣೆ ಮಾಡಿದಾಗ ಈಗ ಸತ್ಯ ಹೊರಗಡೆ ಬರ್ತಾ ಇರೋದು. ಹಣ ಮತ್ತು ಸ್ವತ್ತಿನ ಮೂಲ ಮುಚ್ಚಿಡೋದಕ್ಕೆ ನಕಲಿ ವರ್ಗಾವಣೆ ನಡೆಸಿದ್ದಾರೆ ಅಂತ. ನಿವೇಶನ ವರ್ಗಾವಣೆ ನೆಪದಲ್ಲಿ ಹಣ ಅಕ್ರಮ ಸಾಗಣೆ ಕೂಡ ಆಗಿದೆ. ಹೀಗಾಗಿ ನಿವೇಶನವನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗ್ತಿದೆ ಅಂತ ಇಡಿ ಹೇಳಿದೆ. ಸೊ ಮಹದೇವಪ್ಪನವರ ಬುಡಕ್ಕೂ ಬರೋ ತರ ಕಾಣಿಸ್ತಾ ಇದೆ ಈ ಕೇಸು. ಭೈರತಿ ಸುರೇಶ್ ಅವರು ಈಗಾಗಲೇ ಸಾಕ್ಷಿ ನಾಶ ಮಾಡುವಲ್ಲಿ ದೊಡ್ಡ ಪಾತ್ರ ವಹಿಸಿದ್ದಾರೆ ಅಂತ ಈ ದೂರುದಾರರೆಲ್ಲ ಆರೋಪ ಮಾಡಿದ್ರು. ಕಾದ್ ನೋಡ್ಬೇಕು ಭೈರತಿ ಸುರೇಶ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ದು ಯಾವ ಕಾರಣಕ್ಕಾಗಿ, ಅವರು ಇಲಾಖೆ ಅಂಡರ್ ಬರುತ್ತೆ, ಅವ್ರು ಗೊತ್ತಿಲ್ಲದೆ ಅಕ್ರಮ ನಡೆಯೋಕೆ ಸಾಧ್ಯನಾ, ಅವರು ಕೂಡ ಅಧಿಕಾರಿಗಳ ಮೂಲಕ ಅಕ್ರಮ ಮಾಡಿಸಿದ್ರ, ಇಂಥದ್ದು ಹಲವು ಪ್ರಶ್ನೆಗಳಿವೆ. ಸೊ ಭೈರತಿ ಸುರೇಶ್ ಅವ್ರಿಗೆ ಈಗಾಗಲೇ ನೋಟಿಸ್ ಜಾರಿಯಾಗಿದೆ ಇಡಿಯಿಂದ. ಹೈಕೋರ್ಟ್ ಮೂಲಕ ತಾತ್ಕಾಲಿಕ ರಿಲೀಫ್ ಸಿಕ್ಕಿರೋದು ಮುಂದೆ ನೋಡಬೇಕು. ಇದು ಬಿಟ್ಟರೆ ಜಿ ಟಿ ದೇವೇಗೌಡರ ವಿರುದ್ಧ ಈಗ ಸ್ನೇಹಮಯಿ ಕೃಷ್ಣ ಇಡಿಗೆ ದೂರು ಕೊಟ್ಟಿದ್ದಾರೆ, ಲೋಕಾಯುಕ್ತಕ್ಕೂ ಕೊಟ್ಟಿದ್ದಾರೆ, ಇಡಿಗೂ ಕೊಟ್ಟಿದ್ದಾರೆ, ದಾಖಲೆಗಳನ್ನು ಇಟ್ಟಿದ್ದಾರೆ. ಫೋಟೋ, ಡಾಕ್ಯುಮೆಂಟ್ಸ್, ಅವರು ಈ ರೀತಿ ಅಕ್ರಮ ವ್ಯವಹಾರ ಮಾಡಿದ್ದಾರೆ ಅನ್ನೋದಕ್ಕೆ ಹಲವು ದಾಖಲೆಗಳನ್ನು ಈಗ ಇಡಿಗೆ ಕೊಟ್ಟಿರೋದು ಮಹತ್ವ ಪಡ್ಕೊಂಡಿದೆ. ಸೊ ಜಿ ಟಿ ದೇವೇಗೌಡರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ, ಕಾದ್ ನೋಡಬೇಕು. ಈ ಕೇಸ್ನಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳ ಹೆಸರು ಒಂದೊಂದೇ ಹೊರಗಡೆ ಬರ್ತಾ ಇರೋದು. ಈಗ ಕುತೂಹಲಕಾರಿಯಾದಂಥ ಒಂದು ವಿಷಯ ಹೊರಗಡೆ ಬರ್ತಿದೆ. ಏನಪ್ಪ ಅಂತ ಕೇಳಿದ್ರೆ, ಸ್ನೇಹಮಯಿ ಕೃಷ್ಣ ಅವ್ರಿಗೆ ಬಲ ತುಂಬೋ ರೀತಿಯಲ್ಲಿ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಈ ಕೇಸಲ್ಲಿ RTI ಕಾರ್ಯಕರ್ತರು, ಹೋರಾಟಗಾರರು ಯಾರಿದ್ದಾರೋ ಅವರ ವಿಚಾರದಲ್ಲಿಯೇ ಒಂದು ವಿಚಿತ್ರ ಅನಿಸೋ ಸುದ್ದಿ ಬರ್ತಾ ಇದೆ. ಶಕ್ತಿ ದೇವತೆಗಳ ಮುಂದೆ ಪ್ರಾಣಿ ಬಲಿಯಾಗಿದೆಯಂತೆ. ಅಂದರೆ ಬೇರೆ ಯಾರೋ ಮಾಡಿರೋದು. ಸ್ನೇಹಮಯಿ ಕೃಷ್ಣ ಗಂಗರಾಜ್ ಅವರು ಫೋಟೋ ಹಿಡ್ಕೊಂಡಿರೋದು, ಆ ವಿಡಿಯೋಸ್ ಎಲ್ಲ ಸರ್ಕ್ಯುಲೇಟ್ ಆಗಿದೆ ವಾಟ್ಸಾಪಲ್ಲಿ. ಅದೀಗ ಬಟಾಬಯಲಾಗಿದೆ. ಶ್ರೀರಾಮ್ ಸೇನೆ ಮುಖಂಡ ಪ್ರಸಾದ್ ದತ್ತ ಅವರ ಮೊಬೈಲ್ನಲ್ಲಿ ಈ ಸ್ಫೋಟಕ ಅಂಶ ಬಯಲಾಗಿದೆ. ವಿಚಿತ್ರವಾದ ಘಟನೆಯೊಂದು ಬೆಳಕಿಗೆ ಬಂದಿದೆ. ಗಂಗರಾಜು ಮತ್ತು ಸ್ನೇಹಮಯಿ ಕೃಷ್ಣಗೆ ಶಕ್ತಿ ಬರಲಿ ಅಂತ, ಇನ್ನಷ್ಟು ಶಕ್ತಿ ಕೊಡಲಿ ದೇವರು ಅಂತ ಶಕ್ತಿ ದೇವತೆಗೆ ಆರಾಧನೆ ಮಾಡಿ ಏನೋ ಸರಣಿ ಪ್ರಾಣಿ ಬಲಿ ಮಾಡಿರೋದು, ಇಂಥದ್ದೆಲ್ಲ ಏನೇನೋ ವಿಡಿಯೋಸ್ ಇದೆಯಂತೆ. ಅದಾದಮೇಲೆ ಅಲ್ಲಿ ಇಬ್ಬರು ಫೋಟೋ ಹಾಕಿ ಅಭಿಷೇಕ ಮಾಡಿದಾರಂತೆ ರಕ್ತನ. ಈ ಥರದ್ದೆಲ್ಲ ಕೇಳಿ ಬಂದಿದೆ. ಪೊಲೀಸರು ಈ ಬಗ್ಗೆ ಒಂದು ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ. ಪ್ರಸಾದ್ ದತ್ತ ಅವರ ಮತ್ತು ಅನಂತ್ ಭಟ್ ಅನ್ನೋರ ವಿರುದ್ಧ FIR ಆಗಿದೆ. ಈಗ ಮಂಗಳೂರಿನ ಬರ್ಕೆ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಸ್ನೇಹಮಯಿ ಕೃಷ್ಣ ಹೋರಾಟಕ್ಕೆ ಬಲ ಬರಲಿ ಅನ್ನೋ ಕಾರಣಕ್ಕೆ ಹಿಂಗೆ ಮಾಡಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಕಾದ್ ನೋಡಬೇಕು ಈ ನಿಟ್ಟಿನಲ್ಲಿ ಏನೇನು ಮಾಹಿತಿ ಹೊರಗಡೆ ಬರುತ್ತೆ ಅಂತ. ಸೊ ಮೂಡಾ ಕೇಸ್ನಲ್ಲಿ ಪ್ರಮುಖವಾಗಿ ದೊಡ್ಡ ದೊಡ್ಡ ತಲೆಗಳಿಗೆ ಈಗ ಸಂಕಷ್ಟ ಎದುರಾಗ್ತಾ ಇದೆ. ಇಡಿ ಯಾವುದೇ ಕ್ಷಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬಹುದಾಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.